ಸರ್ಪ್ರೈಸ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಏನಾಗುತ್ತೆ. ಆ್ಯಕ್ಚುಲಿ ಮುಂಚೆನೇ ನಾನು ಮಾಡಬೇಕು ಅಂತ ಇತ್ತು, ಬಟ್ ಯಾವತ್ತೂ ಕೂಡ ಲೈಕ್ ವಿನಿಂಗ್ ಅಮೌಂಟ್ ರೀತಿ ನಂಗೆ ಯಾವುದೋ ಅಮೌಂಟ್ ಬಂದಿರಲಿಲ್ಲ, ನನಗೆ ಸಾಧ್ಯ. ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನಾನು ಫಸ್ಟ್ ಡೆಡಿಕೇಶನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್, ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದ್ದಾರೆ, ಯಾರು ಕೂಡ ಮಕ್ಕಳು ಸೇರ್ಕೊಳ್ತಾ ಇಲ್ಲ. ಆ್ಯಂಡ್ ವಿದ್ಯೆ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್. ಬಟ್ ಕೆಲವು ಸಲ ಏನಾದರೂ ಒಂದು ಆಗಬೇಕಾದಾಗ ನಾವು ನಮ್ಮ ಕಡೆಯಿಂದ ಒಂದು ಎಫರ್ಟ್ ಆಗ್ಬೋದು, ಅಲ್ಲಿ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿದ್ದಾಗ ಇನ್ನಷ್ಟು ಮಕ್ಕಳು ನೆಕ್ಸ್ಟ್ ಬರಬೇಕು. ಅದರಲ್ಲೂ ಇದು ಬಾಲಕಿಯರ ಸ್ಕೂಲ್, ಗರ್ಲ್ಸ್ ಸ್ಕೂಲ್. ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ನೋಡಿ ನನಗೆ ತುಂಬ ಖುಷಿ ಆಯಿತು ಕೂಡ. ಅಲ್ಲಿ ಹೋದಾಗ ಅಲ್ಲಿ ಮಾತಾಡಿದಾಗ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು. 20 ಜನ ಮಕ್ಕಳು ಅವರಲ್ಲಿ ಇರುವಂಥ ಒಂದು ಸ್ಪಿರಿಟ್ನ ನೋಡಿ ನನಗೆ ಇನ್ನಷ್ಟು ಸ್ಕೂಲಿಗೆ ಮಾಡಬೇಕು ಅಂತ ಅನಿಸ್ತು. ಇದೇ ರೀತಿ ಸುಮಾರಷ್ಟು ಜನ ಅವ್ರವ್ರ ಕಡೆಯಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರೆ ನಮ್ಮ ಗೌರ್ಮೆಂಟ್ ಸ್ಕೂಲು ಉಳಿತಾರೆ ಆ್ಯಂಡ್ ತುಂಬ ಒಳ್ಳೆಯದಾಗಿದೆ ನಮ್ಮ ರಾಜ್ಯ. ನಂಗೆ ತುಂಬ ಖುಷಿಯಾಗಿದೆ ಏನು ಅಂದರೆ, ನಾನು ಬಂದಿದ ತಕ್ಷಣ ಎಲ್ಲರೂ ಬಂದುಬಿಟ್ಟು ತಪ್ಪಿಕೊಂಡು ಅಳ್ತಾ ಇದ್ದಾರೆ. ಆ್ಯಂಡ್ ಅಳ್ತಾ ಇರೋ ಇಮೋಷನ್ಸ್ ಇದೆಯಲ್ವ, ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡಿದ್ದಾರೆ. ಅಂದರೆ ನಾನು ಎಷ್ಟು ನೊಂದಿದ್ದೀನೋ ಅವರು ಕೂಡ ಅಷ್ಟೇ ನೊಂದಿದ್ದಾರೆ ಆ ಟ್ರಾವೆಲಲ್ಲಿ, ಆ ಜರ್ನಿನಲ್ಲಿ.